Hello friends, welcome to my today's video class on law of diminishing marginal utility. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಇವತ್ತಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ನೋಡೋಣ. ಇದು BA ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಸೆಕೆಂಡ್ ಯೂನಿಟ್ನಲ್ಲಿ ಬರ್ತಕ್ಕಂಥ ಒಂದು ಮಹತ್ತರವಾದಂತಹ ಟಾಪಿಕ್ ಇದಾಗಿದೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಏನು ಹೇಳುತ್ತೆ ಅದರ ಒಂದು ರೇಖಾಚಿತ್ರದ ಮೂಲಕ ಮತ್ತು ಶೆಡ್ಯೂಲ್ ಮೂಲಕ ಕೂಡ ನೋಡೋಣ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಯನ್ನು ಮೊದಲಿಗೆ ಪ್ರೊಫೆಸರ್ H ಗೋಸೆನ್ರವರು ಪರಿಚಯಿಸಿದರು. ಅದಾದ ಮೇಲೆ ಮಾರ್ಷಲ್ರವರು ಈ ಒಂದು ನಿಯಮವನ್ನು ಪಾಪ್ಯುಲರೈಸ್ ಮಾಡಿದರು, ಅಂದರೆ ಭಾಳ ಪ್ರಚುರಪಡಿಸಿದ್ರು ಇದನ್ನು. ಸೊ ಈ ಮೊದಲು H ಗೋಸೆನ್ರವರು ಇದನ್ನು ಪರಿಚಯಪಡಿಸಿದ್ರಿಂದ ನಾವು ಈ ಒಂದು ನಿಯಮಕ್ಕೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಇಳಿಮುಖ ಸೀಮಾಂತ ಅಥವಾ ಅಂಚಿನ ತುಷ್ಟಿಗುಣದ ನಿಯಮಕ್ಕೆ ಗೋಸೆನ್ರವರ ಮೊದಲನೆಯ ನಿಯಮ ಅಂತ ಕೂಡ ಕರಿತೀವಿ. ಸೊ ಈ ನಿಯಮ ಏನು ಹೇಳುತ್ತೆ ಅಂತ ನೋಡೋಣ. ಮಾರ್ಷಲ್ ಹೂ ವಾಸ್ ಬಿನ್ ಫೇಮಸ್ ಎಕ್ಸ್ಪೋನೆಂಟ್ ಆಫ್ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಮುಖ್ಯವಾಗಿ ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಮೂಲಾಂಕಗಳ ದೃಷ್ಟಿಕೋನ ಅಥವಾ ಮೂಲಾಂಕಗಳ ತುಷ್ಟಿಗುಣದ ಅಳತೆಯ ಒಂದು ನಿಯಮದ ಮೇಲೆ ನಿಂತ್ಕೊಂಡಿದೆ. ಸೊ ಈ ಮೂಲಾಂಕಗಳ ತುಷ್ಟಿಗುಣದ ಅಳತೆಯ ಮಾಡತಕ್ಕಂಥ ವಿಧಾನವನ್ನು ಮಾರ್ಷಲ್ರವರು ಪ್ರತಿಪಾದಿಸಿದ್ರು ಅಥವಾ ಸಪೋರ್ಟ್ ಮಾಡ್ತಾ ಬಂದರು. ಸೊ ಈ ಒಂದು ಹೋಲ್ ಥಿಯರಿ ಡಿಪೆಂಡ್ಸ್ ಆನ್ ದ ಕಾರ್ಡಿನಲ್ ಅಪ್ರೋಚ್. ಸೊ ಮಾರ್ಷಲ್ರವರು ಈ ಒಂದು ನಿಯಮವನ್ನು ಈ ರೀತಿಯಾಗಿ ಸ್ಟೇಟ್ ಮಾಡ್ತಾರೆ. ಏನಂದರೆ ದ ಎಡಿಷ್ನಲ್ ಬೆನಿಫಿಟ್ ವಿಚ್ ಅ ಪರ್ಸನ್ ಡಿರೈವ್ಸ್ ಫ್ರಾಮ್ ಅ ಗಿವನ್ ಇನ್ಕ್ರೀಸ್ ಆಫ್ ಎ ಸ್ಟಾಕ್ ಆಫ್ ಅ ಥಿಂಗ್ ಡಿಮಿನಿಷಸ್ ವಿತ್ ಎವ್ರಿ ಇನ್ಕ್ರೀಸ್ ಇನ್ ದ ಸ್ಟಾಕ್ ದ್ಯಾಟ್ ಆಲ್ರೆಡಿ ಹ್ಯಾಸ್. ಅದನ್ನೇ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಹತ್ತಿರ ವಸ್ತುಗಳ ಸಂಗ್ರಹ ಹೆಚ್ಚಿದಂತೆ ಅಧಿಕ ಸಂಗ್ರಹದಿಂದ ದೊರಕುವ ತೃಪ್ತಿಯು ಇಳಿಮುಖವಾಗುತ್ತಾ ಹೋಗುತ್ತದೆ. ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಏನಂದರೆ ನಾನು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಯುಟಿಲಿಟಿ ಅನಾಲಿಸಿಸ್ನ ಪ್ರಾರಂಭ ಮಾಡಿದಾಗ ಕಪ್ ಆಫ್ ಟೀಯನ್ನು ಎಕ್ಸಾಂಪಲ್ ತೊಗೊಂಡು ಹಲವಾರು ಎಕ್ಸಾಂಪಲ್ಸನ್ನು ನೀಡಿದ್ದೀನಿ. ಈಗ ಅದೇ ಕಪ್ ಆಫ್ ಟೀಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ತುಂಬ ಟಯರ್ಡ್ ಆದಾಗ ನೀವು ಫಸ್ಟ್ ಒಂದು ಕಪ್ ಆಫ್ ಟೀಯನ್ನು ಕುಡಿದ್ರೆ ನಿಮಗೆ ಏನಾಗುತ್ತೆ, ರಿಲ್ಯಾಕ್ಸ್ ಅನಿಸುತ್ತೆ, ಯು ಫೀಲ್ ವೆರಿ ಗುಡ್, ರೈಟ್? ಅದೇ ಎರಡನೇ ಕಪ್ ಆಫ್ ಟೀ ಕುಡಿದಾಗ ಓಕೆ ಆಯ್ತು ಬಿಡಪ್ಪ ಏನೋ ಕುಡಿದೆ ಅಂತ ಈ ಥರ ಫೀಲ್ ಬರುತ್ತೆ. ಮೂರನೇ ಕಪ್ ಆಫ್ ಟೀ ಕುಡಿದಾಗ ಅಯ್ಯೋ ಸಾಕು ಬಿಡಪ್ಪ ಅನಿಸ್ಬಿಡತ್ತೆ. ಸೊ ಇಲ್ಲಿ ಹೆಚ್ಚುವರಿಯಾಗಿ ನೀವು ಒಂದು ಘಟಕವನ್ನು ಸೇವನೆ ಮಾಡ್ತಾ ಅಥವಾ ಅನುಭೋಗಿಸ್ತಾ ಹೋದಂತೆ ಅದರಿಂದ ಸಿಗ್ತಕ್ಕಂತಹ ತೃಪ್ತಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ತೃಪ್ತಿ ಅಥವಾ ತುಷ್ಟಿಗುಣ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೊಂದು ಕಪ್ ಟೀ ನಿಮ್ಮ ಎದುರಿಗೆ, ನಾಲ್ಕನೇ ಕಪ್ ಆಫ್ ಟೀ ನಿಮ್ಮ ಎದುರಿಗೆ ತಂದಿಟ್ಟರೆ ಏನಾಗುತ್ತೆ, ಬೇಡ ಬೇಡಪ್ಪ ಮಾರಾಯ ನನಗೆ ಅದು ಬೇಡ ಅನಿಸ್ಬಿಡತ್ತಲ್ಲ. ಸೊ ಹಾಗೆ ಯಾವಾಗ ಒಂದು ವಸ್ತುವಿನ ಸಂಗ್ರಹ ಅಧಿಕವಾಗ್ತಾ ಹೋಗುತ್ತೋ ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣ ಅಥವಾ ತೃಪ್ತಿ ಒಬ್ಬ ವ್ಯಕ್ತಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಈ ನಿಯಮ. ಈಗ ಈ ನಿಯಮ ಕೆಲವೊಂದಿಷ್ಟು ಕಲ್ಪನೆಗಳ ಮೇಲೆ ನಿಂತ್ಕೊಂಡಿದೆ. ಯಾಕಂದರೆ ಕಲ್ಪನೆಗಳಿಲ್ಲ ಅಂತೇಳಿದರೆ, ಕಲ್ಪನೆಗಳನ್ನು ಮಾಡ್ಕೊಂಡಿರಲಿಲ್ಲ ಅಂತೇಳಿದರೆ ಈ ನಿಯಮ ಅಪ್ಲೈ ಆಗೋದು ತುಂಬ ಕಠಿಣ, ಅನ್ವಯ ಆಗೋದು ತುಂಬ ಕಠಿಣ. ಆ ಕಾರಣಕ್ಕೆ ಆ ಕಲ್ಪನೆಗಳೇನಿದೆ ಅಥವಾ ಊಹೆಗಳೇನಿದೆ ಈ ನಿಯಮಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ, ಒಬ್ಬ ವ್ಯಕ್ತಿ ಯಾವ ಸರಕುಗಳನ್ನ ಅನುಭೋಗ ಮಾಡ್ತಾ ಇರ್ತಾನೋ ಆ ಸರಕುಗಳೆಲ್ಲವೂ ಏಕರೂಪದ ಘಟಕಗಳಾಗಿರಬೇಕು, ಒಂದೇ ರೀತಿಯಾಗಿರಬೇಕು, ಹೋಮೋಜಿನಿಯಸ್ ಇರಬೇಕು, ಒಂದೇ ರೀತಿಯಾದಂಥ ರುಚಿಯನ್ನು ಹೊಂದಿರಬೇಕು, ಒಂದೇ ರೀತಿಯ ಆಕಾರವನ್ನು ಹೊಂದಿರಬೇಕು, ರೈಟ್? ಒಂದೇ ಗಾತ್ರದಲ್ಲಿರಬೇಕು, ಒಂದೇ ಬಣ್ಣದಲ್ಲಿರಬೇಕು, ರೈಟ್? ಫಿಸಿಕಲ್ ಆಗಲಿ ಅಥವಾ ಅದು ಕ್ವಾಲಿಟಿ ಲೆವೆಲ್ದಲ್ಲಾಗಲಿ ಆ ಸರಕು ಏಕರೂಪದ್ದಾಗಿರಬೇಕು. ಮತ್ತು ಎರಡನೇ ಒಂದು ಕಲ್ಪನೆ, ಕಂಟಿನ್ಯೂಯಸ್ ಕನ್ಸಂಪ್ಷನ್ ಇರಬೇಕು. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಟೈಮ್ ಗ್ಯಾಪ್ ಇರಬಾರ್ದು. ಅಂದರೆ ಫಸ್ಟ್ ಕಪ್ ಆಫ್ ಟೀ ಕುಡಿದ್ಮೇಲೆ ಸೆಕೆಂಡ್ ಕಪ್ ಆಫ್ ಟೀ ಕುಡಿತೀನಲ್ಲ ಅದರ ಮಧ್ಯೆ ಇರತಕ್ಕಂಥ ಒಂದು ಟೈಮ್ ಗ್ಯಾಪ್ ಇರಲೇಬಾರ್ದು. ಇದು ಕುಡಿದ್ಮೇಲೆ ಅದನ್ನು ಕುಡಿಬೇಕು. ಥರ್ಡ್ ಕಪ್ ಆಫ್ ಟೀ ಕುಡಿತೀನಲ್ಲ, ಸೆಕೆಂಡ್ ಕಪ್ ಆಫ್ ಟೀ ಆದಮೇಲೆ ಮತ್ತೆ ಥರ್ಡ್ ಕಪ್ ಆಫ್ ಟೀನ ನಿರಂತರ ಅನುಭೋಗ ಇರಬೇಕು ಅಂತ ಟೈಮ್ ಗ್ಯಾಪ್ ಇರಬಾರ್ದು ಅನ್ನೋದು ಎರಡನೇ ಕಲ್ಪನೆ. ಮೂರನೇ ಕಲ್ಪನೆ, ದ ಯೂನಿಟ್ಸ್ ಆಫ್ ಕಮಾಡಿಟಿ ಶುಡ್ ಬಿ ಆಫ್ ಸೂಟೇಬಲ್ ಸೈಜ್. ಅಂದರೆ ಯಾವ ಸರಕುಗಳನ್ನು ನಾನು ಅನುಭೋಗ ಮಾಡ್ತಾ ಇರ್ತೀನೋ ಅದರ ಗಾತ್ರ ಒಂದೇ ಆಗಿರಬೇಕು. ನಾನು ಆ್ಯಪಲ್ ತೊಗೊಂಡ್ರೆ ಆ್ಯಪಲ್ ಗಾತ್ರ ಒಂದೇ ಆಗಿರಬೇಕು, ವೇಟ್ ಕೂಡ ಒಂದೇ ಆಗಿರಬೇಕು ಅಂತ ಒಂದು 4 ಆ್ಯಪಲ್ನ ತೊಗೋಬೇಕು, ರೈಟ್? 4, 10 ಎಷ್ಟು ತಿಂತೀನೋ ಅಷ್ಟು ಆ್ಯಪಲ್ನ, ರೈಟ್? ಈಗ ಕಪ್ ಆಫ್ ಟೀ ಕುಡಿತೀನಿ ಅಂತ ಹೇಳಿದೆ, ಕಪ್ ಆಫ್ ಟೀ ಎಕ್ಸಾಂಪಲ್ ತೊಗೊಂಡಿದ್ದೀವಲ್ಲ, ಕಪ್ ಅದೇ ಇರಬೇಕು, ಟೀ ಅಷ್ಟೇ ಪ್ರಮಾಣದಲ್ಲಿರಬೇಕು, ರೈಟ್? ಎಲ್ಲ 4 ಕಪ್ ಟೀ ಕುಡಿದ್ರೆ 4 ಕಪ್ನಲ್ಲಿ ಅಷ್ಟೇ ಇರಬೇಕು. ಮತ್ತು ನಿರಂತರವಾಗಿ ನಾವು
ಅನುಭೋಗ ಮಾಡ್ತಾ ಇರಬೇಕು. ನಾಲ್ಕನೇದಾಗಿ ದ ಮೆಂಟಲ್ ಸಿಚುವೇಶನ್ ಆಫ್ ದ ಕನ್ಸ್ಯೂಮರ್ ಶುಡ್ ರಿಮೇನ್ ಸೇಮ್. ಅನುಭೋಗಿಯ ಮಾನಸಿಕ ಸ್ಥಿತಿ ಒಂದೇ ಆಗಿರಬೇಕು. ಅವನು ಒಂದು ಕ್ಷಣಕ್ಕೆ ನಾರ್ಮಲ್ ಆಗಿ ಸಾಮಾನ್ಯವಾಗಿ ವರ್ತನೆ ಮಾಡೋದು, ಇನ್ನೊಂದು ಕ್ಷಣಕ್ಕೆ ಹುಚ್ಚರಂಗೆ ವರ್ತನೆ ಮಾಡೋದು, ಈ ಥರ ಇದ್ದ ಅಂತ ತಿಳ್ಕೊಡ್ರಿ. ಸೊ ಅಂಥವರಿಗೆ ಈ ನಿಯಮ ಅಪ್ಲೈ ಆಗೋದಿಲ್ಲ. ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ದಿಸ್ ಲಾ ಅಪ್ಲೈಸ್ ಟು ಎ ರ್ಯಾಷನಲ್ ಪರ್ಸನ್, ನಾಟ್ ಟು ಎ ಇರ್ರ್ಯಾಷನಲ್ ಪರ್ಸನ್. ರೈಟ್. ಮುಂದಿನದಾಗಿ ದ ಟೇಸ್ಟ್ ಆಫ್ ಕನ್ಸ್ಯೂಮರ್ಸ್ ಶುಡ್ ರಿಮೇನ್ ಅನ್ಚೇಂಜ್ಡ್. ಅನುಭೋಗಿ ಅಭಿರುಚಿಯು ಸ್ಥಿರವಾಗಿರಬೇಕು, ಅದು ಬದಲಾಗಬಾರ್ದು ಅಂತ. ಯಾಕಂದರೆ ಅನುಭೋಗಿ ಒಂದು ಕಪ್ ಆಫ್ ಟೀ ಕುಡಿದ ಮೇಲೆ ನಾನು ಇನ್ನು ಕಾಫಿ ಬೇಕಪ್ಪ ಅಂತ ಹೇಳಿದರೆ ಅಂಥವನಿಗೆ ಈ ನಿಯಮ ಅಪ್ಲೈ ಆಗೋದಿಲ್ಲ. ಒಂದು ಟೀ ಕುಡಿತಾನೆ, ಒಂದು ಕಾಫಿ ಕುಡಿತಾನೆ, ಆಮೇಲೆ ಒಂದು ಕಪ್ ಹಾಲು ಬೇಕು ಅಂತ ಹೇಳ್ತಾನೆ. ಸೊ ಅಂಥವ್ರಿಗೆ ಈ ನಿಯಮ ಅಪ್ಲೈ ಆಗೋದಿಲ್ಲ. ಆತನ ಅಭಿರುಚಿಗಳು ಏನಾಗಿರಬೇಕು? ಸ್ಥಿರವಾಗಿರಬೇಕು. ಅಂಥವರಿಗೆ, ರ್ಯಾಷನಲ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಮತ್ತು ಒಂದೇ ತೆರನಾದಂಥ ಏಕರೂಪದ ಸರಕನ್ನು ನಿರಂತರವಾಗಿ ಅನುಭೋಗ ಮಾಡುವುದರಿಂದ ಆತನಿಗೆ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಈ ನಿಯಮ ಹೇಳುತ್ತೆ. ರೈಟ್. ಈ ಕಲ್ಪನೆಗಳ ಆಧಾರದ ಮೇಲೆ ನಾವು ನಿಯಮವನ್ನು ನೋಡೋಣ. ಮೊದಲನೇದಾಗಿ ಇಳಿಮುಖ ಶ್ರೀಮಂತ ತುಷ್ಟಿಗುಣದ ನಿಯಮವನ್ನು ಒಂದು ಶೆಡ್ಯೂಲ್ ಮೂಲಕ ನೋಡೋಣ. ಇಲ್ಲಿ ನಾನು ಉದಾಹರಣೆಗೆ ಗುಲಾಬ್ ಜಾಮೂನನ್ನು ತಗೊಂಡಿದ್ದೀನಿ. ಸೊ ಫಸ್ಟ್ ಯೂನಿಟ್ ಆಫ್ ಗುಲಾಬ್ ಜಾಮೂನನ್ನು, ಗುಲಾಬ್ ಜಾಮೂನ್ ಯೂನಿಟ್ಗಳಲ್ಲಿ, ಘಟಕಗಳಲ್ಲಿ ಅಳತೆ ಮಾಡಿದ್ದೀವಿ. ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ, ಅವುಗಳಿಂದ ಸಿಗ್ತಕ್ಕಂಥ ಸೀಮಾಂತ ತುಷ್ಟಿಗುಣವನ್ನು ಕೂಡ ಘಟಕಗಳಲ್ಲಿನೇ ಅಳತೆ ಮಾಡಿದ್ದೀವಿ, ಯೂನಿಟ್ಸ್ಗಳಲ್ಲಿ ಅಳತೆ ಮಾಡಿದ್ದೀವಿ. ಮೊದಲನೇ ಯೂನಿಟ್ ಜಾಮೂನನ್ನು ಅನುಭೋಗ ಮಾಡಿದಾಗ ಅನುಭೋಗಿಗೆ ಎಷ್ಟು? 6 ಯೂನಿಟ್ನಷ್ಟು ತುಷ್ಟಿಗುಣ ಸಿಗತ್ತೆ. 6 ಯೂನಿಟ್ನಷ್ಟು. ರೈಟ್. ಎರಡನೇ ನಿರಂತರವಾಗಿ ಅನುಭೋಗ ಮಾಡ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಎಲ್ಲವೂ ಒಂದೇ ಸೈಜ್ದಿದೆ, ಒಂದೇ ಟೇಸ್ಟನ್ನು ಹೊಂದಿದೆ ಮತ್ತು ಒಂದೇ ವೇಟನ್ನು ಕೂಡ ಹೊಂದಿದೆ, ಒಂದೇ ಬಣ್ಣವನ್ನು ಕೂಡ ಹೊಂದಿದೆ. ಯಾವುದೇ ವ್ಯತ್ಯಾಸಗಳು 1, 2, 3, 4, 5ನೇ ಘಟಕಗಳ ಜಾಮೂನುಗಳಲ್ಲಿ ಇಲ್ಲ. ಸೊ ಮೊದಲನೇ ಘಟಕದ ಜಾಮೂನನ್ನು ನೀವು ಅಥವಾ ಒಬ್ಬ ವ್ಯಕ್ತಿಯು ಅನುಭೋಗಿಸಿದಾಗ ಆತನಿಗೆ 6 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಎರಡನೇ ಘಟಕದಿಂದ ಆತನಿಗೆ 4 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಮೂರನೇ ಜಾಮೂನಿನಿಂದ ಆತನಿಗೆ 2 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಮತ್ತು 4ನೇ ಯೂನಿಟ್ನಿಂದ ಆತನಿಗೆ ಏನೂ ಸಿಗ್ತಾ ಇಲ್ಲ. ನೋಡಿರಿ, ಯಾಕಂತ ಹೇಳಿದರೆ ಮೊದಲನೇ ಯೂನಿಟ್ ತಿಂದಾಗ ಭಾಳ ಚೆನ್ನಾಗಿ ಅನಿಸುತ್ತೆ, ಸೊ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗುತ್ತೆ. ಎರಡನೇ ಯೂನಿಟ್ ತೊಗೊಂಡಾಗ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಮೊದಲು ತಿಂದಷ್ಟು ಎಷ್ಟು ಖುಷಿ ಇರುತ್ತಲ್ಲ ಅಷ್ಟೊಂದು ಖುಷಿ ಎರಡನೇ ಯೂನಿಟ್ನಲ್ಲಿ ಇರೋದಿಲ್ಲ. ಮೂರನೇ ಯೂನಿಟ್ ಅನುಭೋಗ ಮಾಡಿದಾಗ ಇನ್ನೂ ಅದರಿಂದ ಸಿಗ್ತಕ್ಕಂಥ ತೃಪ್ತಿ ಅಥವಾ ಸಂತೋಷ ಕಡಿಮೆ ಆಗ್ತಾ ಹೋಗುತ್ತೆ. 4ನೇ ಯೂನಿಟ್ ತೊಗೊಂಡಾಗ ಅಯ್ಯೋ ಸಾಕಾಗ್ಬಿಡತ್ತಲ್ಲ, ಸೊ 0. 5ನೇ ಜಾಮೂನನ್ನು ತೊಗೊಂಡಾಗ ಸಾಕ್ಬಿಟ್ರಿ ಸರ್, ಕುತ್ತಿಗೆಗೆ ಬಂದಿದೆ ನನಗೆ, ಇನ್ನೇನು ವಾಮಿಟ್ ಆಗೋ ಪರಿಸ್ಥಿತಿಯಲ್ಲಿದೆ ಅಂತ. ಸೊ ತುಷ್ಟಿಗುಣ ಸಿಗೋದೇ ಇಲ್ಲ, ಮೈನಸ್ ಆಗುತ್ತಲ್ಲಿ. ಸೊ 5ನೇ ಯೂನಿಟ್ನಿಂದ 5ನೇ ಯೂನಿಟ್ ಜಾಮೂನನ್ನು ಅನುಭೋಗ ಮಾಡೋದ್ರಿಂದ -2 ತುಷ್ಟಿಗುಣ ಕಡಿಮೆ ಆಗುತ್ತೆ. ಯಾವುದೇ ಒಂದು ಊಟ ಆಗಲಿ ಅಥವಾ ಯಾವುದೇ ಒಂದು ವಸ್ತು ಹೆಚ್ಚಾದಾಗ ನಾವೇನು ಮಾಡ್ತೀವಿ? ಅಯ್ಯೋ ಕುತ್ತಿಗೆಗೆ ಬಂದಿದೆ, ಹೊರಗೆ ಹೋಗುತ್ತೆ ಬಿಡ್ರಿ ಅಂತೇಳಿ. ಸೊ ಯುಟಿಲಿಟಿ -2 ಆಗುತ್ತೆ ಹೆಚ್ಚಿಗೆ ತೊಗೊಂಡಾಗ. ಸೊ ಈಗ ಇದು ಸೀಮಾಂತ ತುಷ್ಟಿಗುಣ. ಇವೆಲ್ಲ ಸೀಮಾಂತ ತುಷ್ಟಿಗುಣಗಳನ್ನು ನಾವು ಕೂಡಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಒಟ್ಟು ತುಷ್ಟಿಗುಣ ಎಷ್ಟು ಸಿಕ್ತು ಅಂತ ಗೊತ್ತಾಗುತ್ತೆ. ಈಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಿಸ್ ಈಸ್ ಅಬೌಟ್ ಟೋಟಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ ಏನು ಹೇಳುತ್ತೆ ಇಲ್ಲಿ? ಒಟ್ಟು ತುಷ್ಟಿಗುಣ ಏನು ಹೇಳುತ್ತೆ? ಸೊ ಫಸ್ಟ್ ಯೂನಿಟ್ನ ಅನುಭೋಗ ಮಾಡಿದಾಗ ಆತನಿಗೆ ಎಷ್ಟು ಸಿಕ್ಕಿದೆ? 6 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ಸಿಕ್ಕಿದೆ. ಈಗ ಒಟ್ಟು ತುಷ್ಟಿಗುಣ ಎಷ್ಟಾಯಿತು? 6 ಯೂನಿಟ್ನಷ್ಟು. ಎರಡನೆಯ ಒಂದು ಜಾಮೂನನ್ನು ಅನುಭೋಗ ಮಾಡಿದಾಗ ಆತನಿಗೆ ಎರಡನೇ ಜಾಮೂನಿನಿಂದ 4 ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ಕಿದೆ. ಸೊ ಒಟ್ಟು ತುಷ್ಟಿಗುಣ ಎಷ್ಟಾಯಿತು? 6 + 4, 2 ಘಟಕಗಳಿಂದ ಆತನಿಗೆ ಒಟ್ಟು 10 ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ಕಿದೆ. ಮೂರನೇ ಜಾಮೂನನ್ನು ಅನುಭೋಗ ಮಾಡಿದ್ರಿಂದ ಅದರಿಂದ ಮೂರನೇ ಜಾಮೂನಿನಿಂದ 2 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಆ ಕಾರಣದಿಂದ ಆತನಿಗೆ 12 ಒಟ್ಟು ತುಷ್ಟಿಗುಣ ಸಿಗ್ತಾ ಇದೆ. 6 + 4 + 2 ಎಷ್ಟಾಯಿತು? 12 ಯೂನಿಟ್ನಷ್ಟು ಒಟ್ಟು ತುಷ್ಟಿಗುಣ ಸಿಗ್ತಾ ಇದೆ. 4ನೇ ಜಾಮೂನನ್ನು ಅನುಭೋಗ ಮಾಡಿದಾಗ ಆತನಿಗೆ ಏನೂ ತುಷ್ಟಿಗುಣ ಸಿಗೋದಿಲ್ಲ. ಕುತ್ತಿಗೆಗೆ ಬಂದುಬಿಟ್ಟಿದೆ, ಸಾಕು ನನಗೆ ಅಂತ ಹೇಳ್ತಾನೆ ಅವನು. ರೈಟ್. 4ನೇ ಯೂನಿಟ್ನ ಅನುಭೋಗ ಮಾಡಿದ್ರಿಂದ ಆತನಿಗೆ ಏನೂ ಸಿಕ್ಕಿಲ್ಲ. ಆದ್ದರಿಂದ 6
6 + 4 + 2 + 0 ಅಂದರೆ 12 ಉಳಿಯುತ್ತೆ. ಆಮೇಲೆ 5ನೇ ಯೂನಿಟ್ ಆಫ್ ಜಾಮೂನನ್ನು ಅನುಭೋಗ ಮಾಡಿದ್ರಿಂದ, ಇದನ್ನು ನಾವೇನಂತ ಹೇಳ್ತೀವಿ, 4th ಯೂನಿಟ್ ಅನುಭೋಗ ಮಾಡಿದ್ರಿಂದ ಆತನಿಗೆ 0 ಯೂನಿಟ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಸಿಗೋದ್ರಿಂದ ಆತನಿಗೆ ಸಂತೃಪ್ತಿಯಾಗಿದೆ. ಇದನ್ನು ಸಂತೃಪ್ತಿಯ ಮಟ್ಟ ಅಂತ ಕರಿತೀವಿ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಸಂತೃಪ್ತಿಯ ಮಟ್ಟ ಅಂತ ಕರಿತೀವಿ ಇದನ್ನು. ರೈಟ್, ಯಾವುದು ಈ ಒಂದು ಪಾಯಿಂಟ್ನ 4ನೇ ಯೂನಿಟ್ ಅನುಭೋಗ ಮಾಡಿದ್ರಿಂದ ಸೊ ಮಾರ್ಜಿನಲ್ ಯುಟಿಲಿಟಿ ಆತನಿಗೆ 0 ಆಗಿದೆ. ಆ ಪಾಯಿಂಟನ್ನು ವಿ ಕಾಲ್ ಇಟ್ ಆಸ್ ಸಂತೃಪ್ತಿಯ ಮಟ್ಟ. ಸೊ 5ನೇ ಯೂನಿಟ್ ಅನುಭೋಗ ಮಾಡಿದಾಗ -2 ಯುಟಿಲಿಟಿ ಏನಾಯಿತು, ಅವನಿಗೆ ಕಡಿಮೆ ಆಯಿತು. ಆ ಘಟಕದಿಂದ ಆತನಿಗೆ ತೃಪ್ತಿ ಸಿಗಲಿಲ್ಲ, ಯುಟಿಲಿಟಿ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಯಿತು. ಸೊ ಮೈನಸ್ ಆಯಿತು, ನೆಗೆಟಿವ್ ಆಯಿತು. ಆ ಕಾರಣದಿಂದ ಆತನ ಒಟ್ಟು ತುಷ್ಟಿಗುಣ ಏನಾಯ್ತು, ಈಗ 10 ಯೂನಿಟ್ಸ್. ಸೊ ಮೈನಸ್ ಆಗಿದ್ದರಿಂದ ಒಟ್ಟು ತುಷ್ಟಿಗುಣದಲ್ಲಿ -2 ಆಗಿಬಿಡ್ತು. ಸೊ ಆತ 5 ಘಟಕಗಳ ಅನುಭೋಗ ಮಾಡಿದ್ದರಿಂದ ಆತನಿಗೆ ಸಿಗುವ ಒಟ್ಟು ತುಷ್ಟಿಗುಣ ಎಷ್ಟು, 10 ಯೂನಿಟ್ ಮಾತ್ರ. ಸೊ ಆತ ಏನು ಮಾಡಬೇಕು, 4 ಯೂನಿಟಿಗೆ ಇಲ್ಲ 3 ಯೂನಿಟಿಗೆ ಬಿಟ್ಟುಬಿಡಬೇಕು ತಿನ್ನೋದನ್ನು. ಆವಾಗ ಆತನಿಗೆ ಗರಿಷ್ಠ ತುಷ್ಟಿಗುಣ ಸಿಕ್ಕಿದೆ ಅಂತ ಹೇಳ್ಬೋದು. ಆತ 5 ಯೂನಿಟ್ಗಳನ್ನು ಅನುಭೋಗ ಮಾಡಿದರೆ ಆತನಿಗೆ ತುಷ್ಟಿಗುಣ ಕಡಿಮೆ ಆಗುತ್ತೆ. ಸೊ ಅನುಭೋಗ ಮಾಡಿದ ಹಾಗೆ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತಾ ಹೋಗಿ ತದನಂತರ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ಏನು ಮಾಡ್ತೀವಿ, ರೇಖಾಚಿತ್ರದ ಮೂಲಕ ಕೂಡ ಹೇಳ್ಬೋದು. ಈಗ 4 ಘಟಕಗಳಷ್ಟು ಅನುಭೋಗ ಮಾಡಿದಾಗ ಆತನಿಗೆ ಸಿಗ್ತಕ್ಕಂಥ ತುಷ್ಟಿಗುಣ ಏನಾಗಿದೆ, 0 ಆಗಿದೆ. ಸೊ ಈ ಒಂದು ಪಾಯಿಂಟಿಗೆ ನಾವು ಪಾಯಿಂಟ್ ಆಫ್ ಸಟಿಯೇಷನ್ ಅಥವಾ ಸಂತೃಪ್ತಿಯ ಘಟ್ಟ ಅಂತ ಕರಿತೀವಿ. ರೈಟ್, ಇದನ್ನು ನಾವು ರೇಖಾಚಿತ್ರದ ಮೂಲಕ ನೋಡೋಣ. ರೈಟ್, OX ಅಕ್ಷದಲ್ಲಿ ಮತ್ತು OY ಅಕ್ಷದಲ್ಲಿ ನಾವು OX ಅಕ್ಷದಲ್ಲಿ ಜಾಮೂನುಗಳ ಸಂಖ್ಯೆಯನ್ನು ಅಳತೆ ಮಾಡ್ತಾ ಇದ್ದೀವಿ. ಜಾಮೂನುಗಳ ಸಂಖ್ಯೆಯನ್ನು OX ಅಕ್ಷದಲ್ಲಿ ಜಾಮೂನುಗಳ ಸಂಖ್ಯೆಯನ್ನು ಅಳತೆ ಮಾಡ್ತಾ ಇದ್ದೀವಿ. OY ಅಕ್ಷದಲ್ಲಿ ಇದು OY ಅಕ್ಷ. OY ಅಕ್ಷದಲ್ಲಿ ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣವನ್ನು ಅಳತೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಘಟಕಗಳನ್ನು ಸರಳವಾಗಿ ಲೆಕ್ಕಾಚಾರ ಮಾಡೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ 1 2 3 4 ಬರೆಯದೆ 1 2 3 4 ಅಂತ ಬರೆಯದೆ ನಾನು 2 4 6 8 ಅಂತ ಹೇಳಿ ಬರ್ಕೊಂಡಿದ್ದೀನಿ. ಸೊ ಅಳತೆ ಮಾಡೋದಕ್ಕೆ ಅಥವಾ ಡೈಗ್ರಾಮ್ ಚೆನ್ನಾಗಿ ಬರಲಿ ಅಂತ ಹೇಳಿ ಇಲ್ಲಿ ಪಾಸಿಟಿವ್ ಪಾಯಿಂಟ್ಸನ್ನು ತೊಗೊತೀವಿ. ಒರಿಜಿನಿಂದ ಮೇಲ್ಗಡೆ, ಒರಿಜಿನಿಂದ ಕೆಳಗಡೆ ನೆಗೆಟಿವ್ ಪಾಯಿಂಟ್ಸನ್ನ ಹಾಕ್ತೀವಿ. ಸೊ ಗ್ರಾಫನ್ನು ನೀವು ಆಲ್ರೆಡಿ ಕಲ್ತಿದ್ದೀರಿ ಅಂತ ಅಂದ್ಕೊತೀನಿ. ಈಗ ಫಸ್ಟ್ ಯೂನಿಟ್ ಆಫ್ ಕಮಾಡಿಟಿಯನ್ನು ಅನುಭೋಗಿಸಿದಾಗ ಆ ವ್ಯಕ್ತಿಗೆ, ಫಸ್ಟ್ ಯೂನಿಟ್ ಆಫ್ ಗುಲಾಬ್ ಜಾಮೂನ ಅನುಭೋಗಿಸಿದಾಗ ಆ ವ್ಯಕ್ತಿಗೆ 6 ಯೂನಿಟ್ನಷ್ಟು ಸೀಮಾಂತ ತುಷ್ಟಿಗುಣ ಸಿಗ್ತಾ ಇದೆ ಮತ್ತು 6 ಯೂನಿಟ್ನಷ್ಟು ಒಟ್ಟು ತುಷ್ಟಿಗುಣ ಸಿಗ್ತಾ ಇದೆ. ಸೊ ಸೀಮಾಂತ ತುಷ್ಟಿಗುಣ ಎಷ್ಟಿರುತ್ತೋ ಫಸ್ಟ್ ಯೂನಿಟ್ ಆಫ್ ಗುಲಾಬ್ ಜಾಮೂನಿಗೆ ಅಷ್ಟೇ ಒಟ್ಟು ತುಷ್ಟಿಗುಣ ಕೂಡ ಇರುತ್ತೆ. ಈಗ 2ನೇ ಯೂನಿಟ್ ಗುಲಾಬ್ ಜಾಮೂನನ್ನು ಅನುಭೋಗ ಮಾಡಿದಾಗ ಆತನಿಗೆ 4 ಯೂನಿಟ್ನಷ್ಟು ಸೀಮಾಂತ ತುಷ್ಟಿಗುಣ ಸಿಗ್ತಾಯಿದೆ. ಅಂದರೆ 2ನೇ ಯೂನಿಟ್ ಜಾಮೂನಿನಿಂದ ಆತನಿಗೆ 4 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾಯಿದೆ, 4 ಘಟಕದಷ್ಟು ತುಷ್ಟಿಗುಣ ಸಿಗ್ತಾಯಿದೆ. ಈಗ ಒಟ್ಟು ತುಷ್ಟಿಗುಣ ಎಷ್ಟಾಗಿದೆ ಆತನಿಗೆ, ಮೊದಲನೇ ಯೂನಿಟ್ನಿಂದ 6, 2ನೇ ಯೂನಿಟ್ನಿಂದ 4. ಸೊ ಒಟ್ಟು ತುಷ್ಟಿಗುಣ ಆತನಿಗೆ 10 ಯೂನಿಟ್ನಷ್ಟಾಗಿದೆ. ರೈಟ್, ಅದೇ ರೀತಿ 3ನೇ ಯೂನಿಟ್ನಿಂದ ಸಿಗ್ತಕ್ಕಂಥ ಸೀಮಾಂತ ತುಷ್ಟಿಗುಣ 2 ಯೂನಿಟ್ನಷ್ಟು. ರೈಟ್, ಒಟ್ಟು ತುಷ್ಟಿಗುಣ 6 + 4 + 2 ಮಾಡಿದಾಗ 12 ಆಗುತ್ತೆ. ಸೊ 12 ಯೂನಿಟ್ನಷ್ಟು ಒಟ್ಟು ತುಷ್ಟಿಗುಣ ಸಿಗತ್ತೆ. ಈಗ 4ನೇ ಯೂನಿಟ್ ಅನುಭೋಗ ಮಾಡಿದಾಗ ಆತನಿಗೆ ಯಾವುದೇ ರೀತಿಯಾದಂಥ ತುಷ್ಟಿಗುಣ ಸಿಗೋದಿಲ್ಲ. ಅಲ್ಲಿ ಮಾರ್ಜಿನಲ್ ಯುಟಿಲಿಟಿ ಎಷ್ಟಿದೆ, 4ನೇ ಘಟಕದಿಂದ 0 ಆಗಿದೆ. ಸೊ ಒಟ್ಟು ತುಷ್ಟಿಗುಣ ಎಷ್ಟು ಉಳ್ಕೊಳ್ಳುತ್ತೆ ಹಾಗಾದರೆ, 12. ಹೌದಾ? ಈಗ ಇನ್ನೂ ಹೆಚ್ಚುವರಿ 5ನೇ ಯೂನಿಟನ್ನು ಅನುಭೋಗ ಮಾಡಿದಾಗ ಆತನಿಗೆ ತುಷ್ಟಿಗುಣ ಋಣಾತ್ಮಕ ಆಗುತ್ತೆ, ನೆಗೆಟಿವ್ ಆಗುತ್ತೆ, -2. ಆದ್ದರಿಂದ ಒಟ್ಟು ತುಷ್ಟಿಗುಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ರೈಟ್, ಈಗ ನಾವು ಸೀಮಾಂತ ತುಷ್ಟಿಗುಣದ ರೇಖೆ ಮತ್ತು ಒಟ್ಟು ತುಷ್ಟಿಗುಣದ ರೇಖೆಯನ್ನು ಪಡ್ಕೋಬೋದು.
ಸೊ ಇದನ್ನು ಸೀಮಾಂತ ತುಷ್ಟಿಗುಣದ ರೇಖೆ ಅಂತ ಹೇಳ್ತೀವಿ. ಇದು ಒಟ್ಟು ತುಷ್ಟಿಗುಣದ ರೇಖೆ ಅಂತ ಹೇಳ್ತೀವಿ. ಈ ಲೈನ್ ಏನಿದೆ ಸಂತೃಪ್ತಿಯ ಮಟ್ಟ ಅಂತ ಏನು ಹೇಳಿದ್ದೀವಲ್ಲ 4ನೇ ಪಾಯಿಂಟಿಗೆ, ಈ ಒಂದು ಪಾಯಿಂಟ್ನಲ್ಲಿ ಆತನಿಗೆ ಗರಿಷ್ಠ ತೃಪ್ತಿ ಸಿಗ್ತಾ ಇರುತ್ತೆ. ಈ ಒಂದು ಪಾಯಿಂಟನ್ನು ಯಾವಾಗ 4 ಘಟಕಗಳಷ್ಟು ಜಾಮೂನನ್ನು ಪಡೆಯುತ್ತಾನೋ, ಅನುಭೋಗಿಸ್ತಾನೋ, ಆತನಿಗೆ ಗರಿಷ್ಠ ಮಟ್ಟದ ಅಂದರೆ 12 ಯೂನಿಟ್ನಷ್ಟು ಯುಟಿಲಿಟಿ ಸಿಗುತ್ತೆ. ಇದಾದ ನಂತರ ತುಷ್ಟಿಗುಣ ಏನಾಗ್ತಾ ಹೋಗುತ್ತೆ, ಋಣಾತ್ಮಕ ಆಗ್ತಾ ಹೋಗುತ್ತೆ. ಸೊ ಸೀಮಾಂತ ತುಷ್ಟಿಗುಣ ಋಣಾತ್ಮಕ ಆಗುತ್ತೆ, ಒಟ್ಟು ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ ಆ ಒಂದು ಬಿಂದುವಿನ ನಂತರ. ಸೊ ಅಲ್ಲಿಗೆ ಆತ ಅನುಭವವನ್ನು ನಡೆಸಿದರೆ ಒಳ್ಳೆಯದು ಅನಿಸುತ್ತೆ. ಈಗ ಮುಂದಿನದಾಗಿ ಈ ಒಟ್ಟು ತುಷ್ಟಿಗುಣದಲ್ಲಿ ಬರ್ತಕ್ಕಂತಹ ಈಗ ಹೇಳಿದೆ ಅಲ್ಲ ಸಂತೃಪ್ತಿಯ ಮಟ್ಟ ಅಂತೇಳಿ, ಅದನ್ನೇ ನಾವು ಪಾಯಿಂಟ್ ಆಫ್ ಸ್ಯಾಟಿಯೇಷನ್ ಅಂತ ಕರಿತೀವಿ. ಸೊ ಈ ಒಂದು ಬಿಂದುವಿನಲ್ಲಿ ಅತ್ಯಧಿಕ ತೃಪ್ತಿ ಸಿಗುತ್ತೆ. ಇಲ್ಲಿ ಸರಳವಾಗಿ ನೋಡಬೇಕು ಅಂತ ಹೇಳಿದರೆ, ತುಷ್ಟಿಗುಣ ನಿರಂತರ ಒಟ್ಟು ತುಷ್ಟಿಗುಣ ಹೆಚ್ಚಾಗ್ತಾ ಹೋದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟವನ್ನು ತಲುಪಿದಾಗ ಸೀಮಾಂತ ತುಷ್ಟಿಗುಣ 0 ಆಗಿರುತ್ತೆ. ಸೀಮಾಂತ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಯಾವಾಗ ನೆಗೆಟಿವ್ ಆಗ್ತಾ ಹೋಗುತ್ತೋ ಒಟ್ಟು ತುಷ್ಟಿಗುಣ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಅದೇ ಸಮಯದಲ್ಲಿ ಒಟ್ಟು ತುಷ್ಟಿಗುಣ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಸೀಮಾಂತ ತುಷ್ಟಿಗುಣ 0 ಆಗಿರುತ್ತೆ, ಅದೇ ಟೈಮ್ಗೆ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿರುತ್ತೆ. ಯಾವಾಗ ಸೀಮಾಂತ ತುಷ್ಟಿಗುಣ ನೆಗೆಟಿವ್ ಋಣಾತ್ಮಕ ಆಗುತ್ತೋ ಆವಾಗ ಒಟ್ಟು ತುಷ್ಟಿಗುಣ ಕೂಡ ಇಳಿಮುಖವಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಸೊ ಇದನ್ನು ನಾವು ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸ್ಬೋದಾಗಿದೆ ಅಂತ ನಾನು ತೋರಿಸಿದ್ದೀನಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಹೆಚ್ಚಿನ ಒಂದು ಈ ರೇಖಾಚಿತ್ರಕ್ಕೆ ಅಥವಾ ಶೆಡ್ಯೂಲ್ಗಾಗಿ ಕೋಷ್ಟಕಕ್ಕಾಗಿ ನೀವು ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ರೆಫರ್ ಮಾಡಬಹುದು. ಮುಂದಿನದಾಗಿ ಸೊ ಈ ಪಾಯಿಂಟನ್ನು ನಾವೇನಂತ ಕರಿತೀವಿ, ಮ್ಯಾಕ್ಸಿಮಮ್ ಟೋಟಲ್ ಯುಟಿಲಿಟಿ ಅಂತ ಕರಿತೀವಿ. ಈ ನಿಯಮವನ್ನು ನಾವು ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯು ನಿರಂತರವಾಗಿ ಒಂದು ಹೋಮೋಜಿನಿಯಸ್ ಸರಕನ್ನು ಅನುಭೋಗಿಸುತ್ತಾ ಹೋದಂತೆ ಆ ಸರಕಿನಿಂದ ಸಿಗ್ತಕ್ಕಂತಹ ತೃಪ್ತಿ ಅಥವಾ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಈ ನಿಯಮ. ಈ ನಿಯಮ ಹಲವಾರು ಅಸಂಪ್ಷನ್ಸ್ಗಳ ಮೇಲೆ, ಕಲ್ಪನೆಗಳ ಮೇಲೆ ನಿಂತ್ಕೊಂಡಿದೆ ಮತ್ತು ಆ ಕಲ್ಪನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ನಿಯಮವನ್ನು ರೂಪಿಸಿದ್ರಿಂದ ಇದು ಟೀಕೆಗೆ ಅಥವಾ ಕೆಲವೊಂದಿಷ್ಟು ಅಪವಾದಗಳಿಗೆ ಸೀಮಿತವಾಗಿದೆ. ಆ ಎಕ್ಸೆಪ್ಷನ್ಸ್, ಅಪವಾದಗಳು ಅಥವಾ ಅದರ ಮಿತಿಗಳು, ಈ ನಿಯಮದ ಮಿತಿಗಳನ್ನು ಈಗ ನೋಡೋಣ. ಮೊದಲನೇದಾಗಿ, ದಿಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಟು ರೇರ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದಿಷ್ಟು ಕಲೆಕ್ಷನ್ಸ್ ಮಾಡ್ತಕ್ಕಂಥ ಸಂಗ್ರಹ ಮಾಡ್ತಕ್ಕಂತಹ ಅಭಿರುಚಿಯನ್ನು ಹೊಂದಿರ್ತಾರೆ ಕೆಲವೊಂದಿಷ್ಟು ಜನ. ಏನಂದರೆ ಹಳೆಯ ನಾಣ್ಯಗಳನ್ನು ಅಥವಾ ಹಳೆಯ ನೋಟುಗಳನ್ನು ಅಥವಾ ಹಳೆಯ ವಸ್ತುಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಹ್ಯಾಬಿಟ್ಸನ್ನ ಹೊಂದಿರ್ತಾರೆ. ಅಂಥವರಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ. ಯಾಕಂತೇಳಿದರೆ ಎಷ್ಟು ವಸ್ತುಗಳನ್ನು ಸಂಗ್ರಹ ಮಾಡಿದರು, ಎಷ್ಟೇ ನಾಣ್ಯಗಳನ್ನು ಸಂಗ್ರಹ ಮಾಡಿದರೂ ಅವರಿಗೆ ತೃಪ್ತಿ ಇರೋದೇ ಇಲ್ಲ, ಇನ್ನೂ ಹೆಚ್ಚಿನ ಸಿಗಲಿ ಅಂತ ಬಯಸ್ತಾ ಇರ್ತಾರೆ. ಸೊ ಅಂಥವರಿಗೆ ಈ ನಿಯಮ ಅಪ್ಲೈ ಆಗೋದಿಲ್ಲ. ಎರಡನೇದು, ದ ಲಾ ಈಸ್ ನಾಟ್ ಫುಲ್ಲಿ ಅಪ್ಲಿಕೇಬಲ್ ಟು ಮನಿ. ಹಣಕ್ಕೆ ಸಂಬಂಧಪಟ್ಟಂತೆ ಈ ನಿಯಮ ಅನ್ವಯ ಆಗೋದಿಲ್ಲ ಅನ್ನೋದು ಎರಡನೇ ಅಪವಾದ. ಯಾಕಂದರೆ ಹಣ ಅಂತ ಹೇಳಿದರೆ ಎಷ್ಟಾದರೂ ಮನುಷ್ಯನಿಗೆ ತೃಪ್ತಿ ಇರೋದಿಲ್ಲ. ಎಷ್ಟೇ ಶ್ರೀಮಂತ ಆದರೂ ಕೂಡ ಇನ್ನೂ ಹಣ ಬರಲಿ, ಇನ್ನೂ ಸಂಪತ್ತು ಬರಲಿ ಅಂತ ಹೇಳಿ ಬಯಸ್ತಾನೆ ಇರ್ತಾನೆ. ಸೊ ಅಂಥ ಹಣಕ್ಕೆ ಸಂಬಂಧಪಟ್ಟಂತೆ ಈ ನಿಯಮ ಅನ್ವಯ ಆಗೋದಿಲ್ಲ. ಈಗ ನಿಮಗೆ ಹಣ ಯಾರಾದರೂ ಕೊಡೋದಕ್ಕೆ ಬಂದರೆ ಹಣ ಎಷ್ಟು ಕೊಟ್ಟರು ಸಾಕು ಅಂತ ಹೇಳೋದಿಲ್ಲ, ಅದೇ ಊಟ ಎಷ್ಟು ಕೊಟ್ಟರು ಸಾಕು ಅಂತ ಹೇಳ್ತೀವಿ. ಸೊ ಅನುಭೋಗಿ ಸರಕುಗಳು ಏನು ನಾವು ಅನುಭೋಗ ಮಾಡ್ತಾ ಇರ್ತೀವಿ, ಗ್ರಹಿಸ್ತಾ ಇರ್ತೀವಿ, ಅಂಥ ಸರಕುಗಳಿಗೆ ಈ ನಿಯಮ ಅನ್ವಯ ಆಗ್ತದೆ. ಆದರೆ ಈ ಹಣ, ಸಂಪತ್ತು, ಬೆಳ್ಳಿ, ಬಂಗಾರ ಬರುತ್ತಲ್ಲ, ಸೊ ಅಂಥ ವಿಷಯದಲ್ಲಿ ಬಂದಾಗ ಸ್ವಲ್ಪ ಎಷ್ಟು ಕೊಟ್ಟರೂ ಸಾಕಾಗೋದಿಲ್ಲ, ರೈಟ್. ಮೂರನೇ ಒಂದು ಮಿತಿ ಅಥವಾ ಅಪವಾದ ಏನಿದೆ ಅಂತ ಹೇಳಿದರೆ, ಇಟ್ ಡಸ್ ನಾಟ್ ಅಪ್ಲೈ ಟು ನಾಲೆಜ್, ಆರ್ಟ್ ಆ್ಯಂಡ್ ಇನೋವೇಷನ್ಸ್.
ಜ್ಞಾನ, ಕಲೆ ಮತ್ತು ಹೊಸತನಕ್ಕೆ ಸಂಬಂಧಪಟ್ಟಂತೆ ಈ ನಿಯಮ ಅನ್ವಯ ಆಗೋದಿಲ್ಲ. ಎಷ್ಟೇ ಜ್ಞಾನ ಪಡ್ಕೊಂಡ್ರೂ ಕೂಡ ಜ್ಞಾನದ ದಾಹ ತೀರುವುದಿಲ್ಲ. ರೈಟ್. ಎರಡನೇದಾಗಿ ಕಲೆ ಮತ್ತು ಹೊಸತನ ಅನ್ನೋದು ಅಥವಾ ಕಲೆ ಅನ್ನೋದು ನಿರಂತರವಾಗಿ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಎಷ್ಟೇ ಬದಲಾವಣೆಗಳು, ಎಷ್ಟೇ ಹೊಸತನಗಳು ಬಂದರೂ ಕೂಡ ಅಲ್ಲಿ ತುಷ್ಟಿಗುಣ ಕಡಿಮೆ ಆಯಿತು ಅನ್ನೋ ಹಾಗಿಲ್ಲ. ಸೊ ಜ್ಞಾನ, ಕಲೆ ಮತ್ತು ಹೊಸತನಗಳಿಗೆ ಸಂಬಂಧಪಟ್ಟಂತೆ ಈ ನಿಯಮ ಅನ್ವಯ ಆಗೋದಿಲ್ಲ ಅನ್ನೋದು ಮತ್ತೊಂದು ಅಪವಾದ. ಮುಂದಿನದಾಗಿ, ದ ಲಾ ಈಸ್ ನಾಟ್ ಅಪ್ಲಿಕಬಲ್ ಟು ಪ್ರೀಷಿಯಸ್ ಗೂಡ್ಸ್ ಲೈಕ್ ಡೈಮಂಡ್ಸ್, ಗೋಲ್ಡ್ ಎಕ್ಸೆಟ್ರಾ. ಡೈಮಂಡ್ಸ್ ಅಂದರೆ ಅತಿ ಹೆಚ್ಚಿಗೆ ಮೌಲ್ಯವನ್ನು ಹೊಂದಿರತಕ್ಕಂಥ ವಸ್ತುಗಳಾದಂಥ ಡೈಮಂಡ್ಗಳಾಗಲಿ, ಚಿನ್ನ ಆಗಲಿ, ಇಂಥವುಗಳಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ. ಎಷ್ಟೇ ಅವುಗಳನ್ನು ತೊಗೊಂಡ್ರೂ ಕೂಡ ಇನ್ನೂ ಬೇಕನ್ಸುತ್ತೆ ವಿನಃ ಸಾಕು ಅಂತೇಳಿ ಯಾರೂ ಹೇಳೋದಿಲ್ಲ. ಆ ಕಾರಣಕ್ಕೆ ರೈಟ್. ದ ಲಾ ಡಸ್ ನಾಟ್ ಆಪ್ರೇಟ್ ಇಫ್ ದ ಕನ್ಸ್ಯೂಮರ್ ಬಿಹೇವ್ಸ್ ಇನ್ ಇರ್ರ್ಯಾಷನಲ್ ಮ್ಯಾನರ್. ಸಾಮಾನ್ಯ ವ್ಯಕ್ತಿಗಳಿಗೆ ಈ ನಿಯಮ ಅನ್ವಯ ಆಗುತ್ತೆ. ಹುಚ್ಚನಿಗೆ ಅಥವಾ ಒಬ್ಬ ನಶೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಈ ನಿಯಮ ಅಪ್ಲೈ ಆಗೋದಿಲ್ಲ. ಯಾಕಂದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಮಾತ್ರ ಈ ನಿಯಮ ಅಪ್ಲೈ ಆಗುತ್ತೆ. ಹುಚ್ಚನಿಗೆ ಏನು ತಿಂದರೂ ಬಿಟ್ಟರು ಆತನಿಗೆ ಅದರ ಫೀಲಿಂಗ್ ಇರೋದಿಲ್ಲ. ರೈಟ್. ಇರ್ರ್ಯಾಷನಲ್ ಇರ್ತಕ್ಕಂಥ ವ್ಯಕ್ತಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಅಂತ. ಮತ್ತು ಕೊನೆಯದಾಗಿ, ಯಾವ ವ್ಯಕ್ತಿಗೆ ತನ್ನ ಸೌಂದರ್ಯದ ಬಗ್ಗೆ ಹೆಚ್ಚಿನ ಒಂದು ಪ್ರಜ್ಞೆ ಇರುತ್ತೋ ಆ ವ್ಯಕ್ತಿ ಎಷ್ಟೇ ಸೌಂದರ್ಯಕ್ಕಾಗಿ ಎಷ್ಟೇ ಮೇಕಪ್ ಮಾಡಿಕೊಂಡ್ರೂ ಕೂಡ, ಎಷ್ಟೇ ಡ್ರೆಸ್ಸಿಂಗ್ ಮಾಡಿಕೊಂಡ್ರೂ ಕೂಡ ಆತನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮುಗಿಯೋದೇ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಬ್ಯೂಟಿ ಕಾನ್ಷಿಯಸ್ನೆಸ್ ಬೆಳೀತಾ ಹೋಗುತ್ತೆ ವಿನಃ ಕಡಿಮೆ ಆಗ್ತಾ ಹೋಗೋದಿಲ್ಲ. ಅಂಥ ವ್ಯಕ್ತಿಗಳಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಅಂತ ಹೇಳ್ತೀವಿ. ಮುಂದಿನದಾಗಿ, ಇಷ್ಟೆಲ್ಲ ಇದಕ್ಕೆ ಅಪವಾದಗಳಿದ್ದರೂ ಕೂಡ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಇದೊಂದು ಈ ನಿಯಮ ತನ್ನದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಹಲವಾರು ಆರ್ಥಿಕ ಸಿದ್ಧಾಂತಗಳಿಗೆ, ನಿಯಮಗಳಿಗೆ ಮತ್ತು ಸರ್ಕಾರಗಳಿಗೆ ಇದು ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದರ ಪ್ರಾಮುಖ್ಯತೆ ಏನಿದೆ ಈ ನಿಯಮದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಮೊದಲನೇದು, ಇಟ್ ಗೈಡ್ಸ್ ದ ಕನ್ಸ್ಯೂಮರ್. ಅನುಭೋಗಿಗೆ ಒಂದು ಮಾರ್ಗದರ್ಶನ ನೀಡುತ್ತೆ. ರೈಟ್. ಪ್ರತಿಯೊಬ್ಬ ಅನುಭೋಗಿಯು ಒಂದು ವಸ್ತುವಿನಿಂದ ಎಷ್ಟು ಪ್ರಮಾಣದಲ್ಲಿ ತೃಪ್ತಿ ಪಡೆಯಬಹುದು ಮತ್ತು ಎಷ್ಟು ಪ್ರಮಾಣದ ಸರಕನ್ನು ಅನುಭೋಗಿಸಿದರೆ ಆತನಿಗೆ ಗರಿಷ್ಠ ತೃಪ್ತಿ ಸಿಗಬಹುದು ಅನ್ನೋದನ್ನು ಅಂದಾಜು ಮಾಡೋದಕ್ಕೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಸಹಾಯ ಮಾಡುತ್ತೆ. ಸೊ ವ್ಯಕ್ತಿಯು ತನ್ನ ಆದಾಯದಿಂದ ಅಧಿಕ ತೃಪ್ತಿಯನ್ನು ಪಡೆಯಲು ಅನಗತ್ಯವಾದಂಥ ಖರ್ಚುಗಳನ್ನು ತಪ್ಪಿಸೋದಕ್ಕೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಯಾವ ವಸ್ತುಗಳನ್ನು ಯಾವ ಬೆಲೆಗೆ ಕೊಂಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಈ ಒಂದು ನಿಯಮ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಎರಡನೇದಾಗಿ, ಇದು ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುತ್ತೆ. ಇಟ್ ಈಸ್ ಹೆಲ್ಪ್ಫುಲ್ ಟು ಗೌರ್ಮೆಂಟ್ ಬಿಕಾಸ್ ವೆನ್ ಗೌರ್ಮೆಂಟ್ ಪ್ಲ್ಯಾನ್ಸ್ ಆರ್ ಫಾರ್ಮ್ಯುಲೇಟ್ಸ್ ಅ ಟ್ಯಾಕ್ಸೇಷನ್ ಪಾಲಿಸಿ ಇಟ್ ಕನ್ಸಿಡರ್ಸ್ ದಿಸ್ ಲಾ. ಈ ನಿಯಮವನ್ನು ಪರಿಗಣಿಸುತ್ತೆ ಅದು. ಸರ್ಕಾರ ತೆರಿಗೆ ನೀತಿಗಳನ್ನ ರೂಪಿಸಬೇಕು ಅಂತ ಹೇಳಿದರೆ, ಯಾಕಂದರೆ ಯಾರಿಗೆ ಎಷ್ಟು ತೆರಿಗೆಯನ್ನು ಹಾಕಬೇಕು. ಈಗ ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆಯನ್ನು ಹಾಕಿದಾಗ ತುಷ್ಟಿಗುಣ ಅವ್ರ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಹಣ ಇರೋದರಿಂದ ಅವರು ಹೆಚ್ಚಿನ ತೆರಿಗೆಯನ್ನು ಕಟ್ಟಿದಾಗಲೂ ಕೂಡ ಅವರಿಗೆ ಹೆಚ್ಚಿನ ತುಷ್ಟಿಗುಣದ ನಷ್ಟ ಆಗೋದಿಲ್ಲ. ಆದರೆ ಬಡವರಿಗೆ ಶ್ರೀಮಂತರಿಗೆ ಹಾಕುವಷ್ಟೇ ತೆರಿಗೆಯನ್ನು ಹಾಕಿದ್ವಿ ಅಂತ ಹೇಳಿದರೆ ಅವರಿಗೆ ತುಷ್ಟಿಗುಣದಲ್ಲಿ ಬಹಳ ನಷ್ಟ ಆಗುತ್ತೆ, ತುಂಬ ತ್ಯಾಗ ಮಾಡಬೇಕಾಗತ್ತೆ ಅವರು. ಆ ಕಾರಣಕ್ಕೆ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ತೆರಿಗೆಗಳನ್ನು ಹಾಕಬೇಕು, ತೆರಿಗೆ ನೀತಿಗಳನ್ನ ಯಾವ ರೀತಿಯಾಗಿ ರೂಪಿಸಬೇಕು ಅನ್ನೋದಕ್ಕೆ ಇದೊಂದು ಮೂಲ ಅಂತ ಹೇಳ್ತೀವಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಮುಂದಿನದಾಗಿ, ಟು ಅಚೀವ್ ಸೋಷಿಯೋ ಎಕನಾಮಿಕ್ ಜಸ್ಟಿಸ್. ಸರ್ಕಾರದ ತೆರಿಗೆ ಮತ್ತು ವೆಚ್ಚದ ಧೋರಣೆಗಳು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಅವಲಂಬಿಸಿರೋದ್ರಿಂದ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಸಾಧಿಸಬೇಕಾದ್ರೆ ಆದಾಯ ಮತ್ತು ಸಂಪತ್ತಿನ ವಿತರಣೆ ನಿಯೋಜಿತವಾಗಿ ನಡೀಬೇಕು. ಈ ಆದಾಯ ಮತ್ತು ಸಂಪತ್ತಿನ ವಿತರಣೆ ಯೋಜಿತವಾಗಿ ನಡಿಬೇಕು ಅಂತ ಹೇಳಿದರೆ ನಮಗೆ ಅದಕ್ಕೊಂದು ಮೂಲ ಅನ್ನೋದು ಬೇಕಲ್ಲ. ಆ ಮೂಲವಾಗಿ ಈ ಒಂದು ನಿಯಮ ಕಾರ್ಯನಿರ್ವಹಿಸುತ್ತೆ. ಅಂದರೆ ಸರ್ಕಾರವು ಶ್ರೀಮಂತರ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸಿ ಬಡವರ ಕಲ್ಯಾಣಕ್ಕಾಗಿ ಆ ತೆರಿಗೆ ಹಣವನ್ನು ಬಳಸಿದರೆ ಸಾಮಾಜಿಕ ಆರ್ಥಿಕ ನ್ಯಾಯ ಸಾಧ್ಯ ಆಗತ್ತೆ. ಎಷ್ಟು ತೆರಿಗೆಯನ್ನು ಹಾಕಬೇಕು, ಎಷ್ಟು ಹಣವನ್ನು ಬಡವರ ಮೇಲೆ ವೆಚ್ಚ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಈ ಒಂದು ನಿಯಮ ಸಹಾಯ ಮಾಡುತ್ತೆ. ಮುಂದಿನದಾಗಿ, ಟು ಸ್ಟಡಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್.
ಆರ್ಥಿಕ ಕ್ರಿಯೆಗಳನ್ನು ಅಭ್ಯಸಿಸುವ ಅರ್ಥಶಾಸ್ತ್ರದ ಅನೇಕ ತತ್ವಗಳು ಈ ನಿಯಮವನ್ನು ಅವಲಂಬಿಸಿವೆ. ಬೇಡಿಕೆ ಸಿದ್ಧಾಂತ ಆಗಲಿ, ಉಪೇಕ್ಷಿತ ರೇಖೆ ಸಿದ್ಧಾಂತ ಆಗಲಿ, ಪೂರೈಕೆ ನಿಯಮ ಆಗಲಿ ಅಥವಾ ಮಾರಾಟದ ನಿಯಮಗಳಾಗಲಿ, ಈ ಥರ ಹಲವಾರು ನಿಯಮಗಳು ಈ ಒಂದು ನಿಯಮದ ಮೇಲೆ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ನಿಯಮದ ಮೇಲೆ ನಿಂತ್ಕೊಂಡಿವೆ. ರೈಟ್. ಆ ಕಾರಣದಿಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ವಿ ನೀಡ್ ದಿಸ್ ಥಿಯರಿ, ದಿಸ್ ಲಾ. ಇಟ್ ಹೆಲ್ಪ್ಸ್ ದ ಕನ್ಸ್ಯೂಮರ್ ಟು ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಅನುಭೋಗಿಗಳಿಗೆ ಅಧಿಕ ತೃಪ್ತಿಯನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತೆ. ಸೊ ಫಸ್ಟ್ ಪಾಯಿಂಟ್ ಐ ಹ್ಯಾವ್ ರಿಪೀಟೆಡ್ ಇಟ್, ಸಾರಿ. ಸೊ ಅನುಭೋಗಿಗಳಿಗೆ ಇದು ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕುರಿತು ಒಂದು ಸೆಷನ್ ಆಗಿದೆ. ಸೊ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕಮೆಂಟ್ ಮೀ. ಓಕೆ, ಯು ಕ್ಯಾನ್ ಟೈಪ್ ಯುವರ್ ಕ್ವಶನ್ ಇನ್ ಅ ಕಮೆಂಟ್ ಬಾಕ್ಸ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲುಕ್ ಆಫ್ಟರ್ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್, ಔದಾಸೀನ ವಕ್ರರೇಖೆ ವಿಶ್ಲೇಷಣೆ ಕುರಿತು ಮುಂದಿನ ಒಂದು ತರಗತಿಯಲ್ಲಿ ವಿಡಿಯೋ ಕ್ಲಾಸ್ದಲ್ಲಿ ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.